ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನು ವಿಶೇಷ ಆಯ್ತು ಅಂತ ತೋರಿಸ್ತೀನಿ. ನಾನು ಇವತ್ತು ಎದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ ಅಂತ ಸಾಫ್ಟ್ವೇರ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ. ಈ ಸಾಫ್ಟ್ವೇರು ಉಷಾ ಮಷಿನ್ ಜೊತೆಗೇನೆ ಬರ್ತೈತಿ. ನಾನು ಯೂಸ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೈತಿ, ಬಟ್ ಹೊಸದಾಗಿ ನೋಡೋರಿಗೆ ಗೊತ್ತಿರೋದಿಲ್ಲ. ನಾನು ಉಷಾ 450E ಯೂಸ್ ಮಾಡಕತ್ತೀನಿ. ಇದ್ರೊಳಗೆ 550ಗೂ ಮತ್ತು 450ಗೂ ಇದೇ ಸಾಫ್ಟ್ವೇರ್ ಕೊಡ್ತಾರಂತ. ಬಟ್ ದೊಡ್ಡ ಮಷಿನ್ದು ಗೊತ್ತಿಲ್ಲ ಯಾವ ಥರ ಬರುತ್ತೆ. ಇಲ್ಕೋಮಾ HSW ಎಲ್ಲ ಇರ್ತಾವಲ್ಲ, ಅದಕ್ಕೆ ಯಾವ ಥರ ಸಾಫ್ಟ್ವೇರ್ ಇರ್ತಾ ಗೊತ್ತಿಲ್ಲ. ಇದ್ರೊಳಗೆ ನಾವು ಸಣ್ಣದಾಗಿ ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಗೆ ಬೇಕಾದ ಥರ ನಾವು ಆಲ್ಟ್ರೇಷನ್ ಮಾಡ್ಕೋಬೋದು. ಸೊ ಅದು ಹೆಂಗೆ ಯಾವ ಥರ ಇದನ್ನು ಇನ್ಸ್ಟಾಲ್ ಅಂತೂ ಆಗೈತಿ, ಬಟ್ ಯಾವ ಥರ ನಾವು ಎಡಿಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇದು ಇನ್ಸ್ಟಾಲೇಷನ್ ಯಾರಿಗಾದರೂ ಇನ್ಫಾರ್ಮೇಷನ್ ಬೇಕಂದರೆ ಇದ್ರೊಳಗೊಂದು ಡಿಸ್ಕ್ ಇರುತ್ತೆ, ಇನ್ಫಾರ್ಮೇಷನ್ ಡಿಸ್ಕ್ ಇರ್ತೈತಿ. ಸೊ ಅದಕ್ಕೆ ಇದನ್ನು ಹಾಕಿ ನೀವು ನೋಡ್ಕೋಬೋದು. ಇಲ್ಲಾಂದ್ರೆ ಇದ್ರೊಳಗೆ ಟ್ಯುಟೋರಿಯಲ್ ಇರ್ತಾವೆ ಯೂಟ್ಯೂಬ್ ಒಳಗೆ, ಸೊ ಅದನ್ನ ನೋಡಿನೂ ಇನ್ಸ್ಟಾಲ್ ಮಾಡ್ಕೋಬೋದು. ಇದು ಸಾಫ್ಟ್ವೇರ್ ಫ್ರೆಂಡ್ಸ್. ಇದು ಒಂದು ನಿಮಿಷ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಒಳಗೆ ತೋರಿಸ್ತೀವಿ. ಇದು ಫ್ರಂಟ್ ಕ್ಯಾಮ್ರಾ ಐತಿ, ಕರೆಕ್ಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಬ್ಯಾಕ್ ಕ್ಯಾಮ್ರಾ ಒಳಗೆ ತೋರಿಸ್ತೀನಿ. ಇಲ್ಲಿ ಡಿಸೈನ್ ಹಾಕಕತ್ತಿದ್ದೆ, ಬಟ್ ಸೌಂಡ್ ಬರೋದ್ರ ಸಂಬಂಧ ಅದನ್ನ ಸ್ಟಾಪ್ ಮಾಡೀನಿ. ಸೊ ಫ್ರೆಂಡ್ಸ್, ಈ ತರ ಇರ್ತೈತಿ. ಇಲ್ಲಿ ನಿಮ್ಗೆ ಸೀರಿಯಲ್ ನಂಬರ್, ಆಕ್ಟಿವೇಶನ್ ಕೋಡ್ ಕೊಟ್ಟಿರ್ತಾರ, ಬಟ್ ಇದನ್ನ ಯಾರ ಜೊತೆ ಶೇರ್ ಮಾಡಬಾರ್ದು. ಸೊ ಅದಕ್ಕೆ ನಾನು ಅದನ್ನ ಹೈಡ್ ಮಾಡೀನಿ. ಬ್ಲರ್ ಮಾಡಕ್ ಬರ್ಲಿಲ್ಲ ಫ್ರೆಂಡ್ಸ್ ನನ್ಗೆ. ಸೊ ಅದಕ್ಕೆ ಈ ತರ ಅದ ವಿಡಿಯೋ ಡಿಲೀಟ್ ಮಾಡಿ ಈ ತರ ಮತ್ತೆ ವಿಡಿಯೋ ಮಾಡೀನಿ. ಇದು ಇನ್ಫಾರ್ಮೇಶನ್ ಇರ್ತೈತಿ ಇದ್ರೊಳಗೆ, ಯಾವ ತರ ನಾವು ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಬೇಕು, ಯಾವ್ಯಾವ ಟೂಲ್ ಎದಕ್ಕೆ ಯೂಸ್ ಆಗ್ತದಂತ ಇದ್ರೊಳಗೆಲ್ಲ ಕೊಟ್ಟಿರ್ತಾರ. ಅದಾದ್ಮೇಲೆ ಇದು ಒಂದು ಸಾಫ್ಟ್ವೇರ್ ಫ್ರೆಂಡ್ಸ್. ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಇದ್ರೊಳಗೆ. ಕಂಪ್ಯೂಟರ್ ಒಳಗೆ ಯಾವ ಕಂಪ್ಯೂಟರ್ ಆದ್ರೂ ನಡೀತೈತಿ. ನಂದು ಭಾಳ ಹಳೆ ಕಂಪ್ಯೂಟರ್ ಫ್ರೆಂಡ್ಸ್. ನಾನು ಡಿಪ್ಲೊಮಾ ಇದ್ದಾಗ ತಗೊಂಡಿರೋಂಥದ್ದು. ಟೋಟಲ್ ಆಗಿ ಈ ತರ ಒಂದು ನೋಟ್ಬುಕ್ ಟೈಪ್ ಕೊಟ್ಟಿರ್ತಾರೆ, ಇದನ್ನ ಹೋಲ್ಡ್ ಮಾಡಕ್ಕ. ಇಲ್ಲಿ ಆರ್ಟಿಸ್ಟಿಕ್ ಡಿಸೈರ್ ಜೂನಿಯರ್ ಅಂತ ಆಯ್ತು ನೋಡ್ರಿ ಫ್ರೆಂಡ್ಸ್. ಕಾಣಿಸುತ್ತಾ ಇಲ್ಲ ನಿಮ್ಗೆ? ಯಾಕೋ ಬ್ಲರ್ ಆಯ್ತು, ಒಂದು ನಿಮಿಷ. ಹಾ, ಈ ತರ ಇರ್ತೈತಿ. ಸೊ ಇಲ್ಲೆಲ್ಲ ಇನ್ಫಾರ್ಮೇಶನ್ ಇರ್ತೈತಿ, ಐಟಮ್ದು, ಮಾಡೆಲ್ಲು, ಆಮೇಲೆ ಕ್ವಾಂಟಿಟಿ, ಮಂತ್ ಆಫ್ ಇಯರ್, ಮ್ಯಾನುಫ್ಯಾಕ್ಚರ್ ಎಲ್ಲ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಅವರು. ಇದನ್ನ ನಾಟ್ ಟು ಬಿ ಸೋಲ್ಡ್ ಅಂತ ಕೊಟ್ಟಾರ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಇದು ಎಂಬ್ರಾಯ್ಡ್ರಿ ಮಷಿನ್ ಜೊತೆಗೆ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಎಂಬ್ರಾಯ್ಡ್ರಿ ಸಾಫ್ಟ್ವೇರ್ ಅಂತ ಐತೆ ನೋಡ್ರಿ. ಸೊ ಇದನ್ನ ಈಗ ನಾನು ಇನ್ಸ್ಟಾಲ್ ಮಾಡ್ಕೊಂಡಿನಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇದು ಯಾವ ಥರ ವರ್ಕ್ ಮಾಡಬೇಕು ಇದ್ರೊಳಗಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ನಮ್ಮದು ಹಳೆಯ ಕಂಪ್ಯೂಟರ್ ಆಗಿರೋದ್ರಿಂದ ನಾವೆಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸಿ ಇದನ್ನ ಸದ್ಯಕ್ಕೆ ಯೂಸ್ ಮಾಡಕತ್ತೀವಿ. ನಮ್ಮ ಮನ್ಯಾಗ ಸದ್ಯಕ್ಕೆ ಕಂಪ್ಯೂಟರ್ ಯಾರು ಯೂಸ್ ಮಾಡಂಗಿಲ್ಲ. ಇದಕ್ಕಷ್ಟೇ ಯೂಸ್ ಮಾಡಿರ್ತೀನಿ, ಮಷೀನಿಗಷ್ಟ. ತಗೋಬೇಕು ಅನ್ಕೊಂಡೆ, ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಅವಾಗ ಯಾವ್ದು ಬರುತ್ತಲ್ಲ ಟ್ರೆಂಡ್, ಅವಾಗ ಯಾವ ಮಾಡೆಲ್ ಬರುತ್ತಲ್ಲ ಅದನ್ನ ತಗೊಂಡ್ರೆ ಅವ್ರಿಗೂ ಯೂಸ್ ಆಗ್ತದಂತ ಸುಮ್ಮನದೀನಿ. ಇದು ಪೂರ್ತಿ ಕೆಟ್ಟ ಮೇಲೆ ತಗೊಳ್ಳೋದು ಫ್ರೆಂಡ್ಸ್. ಅದು ಈ ತರ ಓಪನ್ ಆಗ್ತೈತಿ. ಸ್ವಲ್ಪ ಇದು ಸ್ಲೋ ಐತಿ. ಸೊ ಫ್ರೆಂಡ್ಸ್, ಈ ತರ ಓಪನ್ ಆಗ್ತೈತಿ ಸಾಫ್ಟ್ವೇರ್. ಇದು ನಾನು ಪ್ರೀವಿಯಸ್ ಏನು ಡಿಸೈನ್ ಎಡಿಟ್ ಮಾಡ್ಕೊಂಡಿದ್ದೆ ಅಲ್ಲ, ಅದೆಲ್ಲ ಇದ್ರೊಳಗೆ ಸ್ಟೋರ್ ಆಗಿರ್ತೈತಿ. ಸೊ ಇಷ್ಟೆಲ್ಲ ಡಿಸೈನ್ ಇದು ಮಾಡೀನಿ, ಅದಕ್ಕೆ ಎಷ್ಟು ಹಿಡಿಸ್ತೈತೆ ಅಷ್ಟಾಗಿರ್ತೈತೆ. ಆಮೇಲೆ ಮತ್ತೆ ಬಾಕಿವೆಲ್ಲ ಸ್ವಲ್ಪ ಡಿಲೀಟ್ ಆಗಿರ್ತಾವೆ. ರೀಸೆಂಟಾಗಿ ಯಾವ ಇದು ಮಾಡಿರ್ತೀವಲ್ಲ ಅವನ್ನಷ್ಟ ಇಲ್ಲಿ ಹಾಕೊಂಡಿರ್ತೀವಿ. ಈಗ ನಾನೇನು ಡಿಸೈನ್ ಎಡಿಟ್ ಮಾಡೋದು ಯಾವುದು ಇಲ್ಲ ಫ್ರೆಂಡ್ಸ್. ಮಾಡ್ಕೊಳ್ಬೇಕು, ಬಟ್ ಅದು ಸ್ವಲ್ಪ ಮೇಲ್ ಮಾಡಬೇಕು ಡಿಸೈನ್. ಸೊ ಹಾಗಾಗಿ ಒಂದು ಹಂಗೆ ರಫ್ ಡಿಸೈನ್ ಯಾವ ಥರ ಎಡಿಟ್ ಮಾಡ್ಬೇಕಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಿಮ್ಗೆ ಕ್ರಿಯೇಟ್ ನ್ಯೂ ಇರುತ್ತೆ, ಓಪನ್ ಇರುತ್ತೆ. ಈಗ ಕ್ರಿಯೇಟ್ ನ್ಯೂ ಅಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು. ಓಪನ್ ಅಂದ್ರೆ ನಿಮ್ಗೆ ಸೇವ್ ಮಾಡಿರ್ತೀರಲ್ಲ ಡಿಸೈನ್, ಸೊ ಅದ್ರೊಳಗೆ ಯಾವ್ದಾದ್ರು ನೀವು ಎಡಿಟ್ ಮಾಡ್ಕೋಬಹುದು. ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಸಾಫ್ಟ್ವೇರ್ ಯಾವಾಗ ನಾವು ಇನ್ಸ್ಟಾಲ್ ಮಾಡ್ಕೊಂತೀವಲ್ಲ ಅವಾಗ ಇಲ್ಲಿ ಜಾನಮ್ ಅಂತ ಐತ್ ನೋಡ್ರಿ, MC450E ಅಂತ ಇನ್ಫಾರ್ಮೇಶನ್ ಕೊಟ್ಟೈತಿ, ಮಷಿನ್ದು ಯಾವ್ದು ಯೂಸ್ ಮಾಡ್ತೀವಿ ಅಂದು. ಅದಾದ್ಮೇಲೆ ಫ್ರೇಮ್ದು ಎಲ್ಲ ಯಾವ ತರ ಸೈಜ್ ಐತಿ ಅದನ್ನ ಹಾಕಿರ್ತೀವಿ. ಅದಾದ್ಮೇಲೆ ಫ್ಯಾಬ್ರಿಕ್ ಅದೆಲ್ಲ ಇದ್ರೊಳಗೆ ಹಾಕೋಬೇಕು ಫ್ರೆಂಡ್ಸ್ ನಾವು ಇನ್ಫಾರ್ಮೇಶನ್. ಈಗ ನಾನು ಕ್ರಿಯೇಟ್ ಮಾಡಿರೋಂಥದ್ದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತೀವಲ್ಲ, ಫೋಲ್ಡರ್ ಒಳಗಿಂದ ಒಂದು ಡಿಸೈನ್ ತಗೋತೀನಿ. ಓಪನ್ನಿಗೆ ಹೋಗಬೇಕು. ಇಲ್ಲಿ ಪ್ರೀವಿಯಸ್ ಒಂದು ಡಿಸೈನ್ ನಾನು
ಒಬ್ಬರಿಗೆ ಕಳಿಸಿದ್ದೆ, ಡಿಸೈನ್ ಬೇಕು ಅಂತ ಹೇಳಿದ್ರು ಫ್ರೆಂಡ್ಸ್ ಅವರು. ಸೊ ಅದಕ್ಕೆ ನಾನು ಅದನ್ನು ಕಳಿಸಿದ್ನ, ಅದರದ್ದು ನಾನು ನಿಮ್ಗೆ ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಡಿಸೈನ್ ಇರ್ತದೆ ಫ್ರೆಂಡ್ಸ್. ಈಗ ಇದು ಹೋಲ್ ಡಿಸೈನ್ನ ಅವ್ರು ಯಾವ ಥರ ಕ್ರಿಯೇಟ್ ಮಾಡ್ಯಾರಂತ ಇಲ್ಲಿ ಸೈಡಿಗೆಲ್ಲ ಅದಾವೆ ನೋಡ್ರಿ ಫ್ರೆಂಡ್ಸ್. ಫಸ್ಟ್ ಒಂದು ಲೈನ್, ಆಮೇಲೆ ಬ್ಲೂ, ಆಮೇಲೆ ರೆಡ್, ಆಮೇಲೆ ಯೆಲ್ಲೋ, ಆಮೇಲೆ ಮತ್ತು ಯೆಲ್ಲೋ 2 ಲೈನ್, ಈ ಥರ ಎಲ್ಲ ಅದಾವೆ. ಆಮೇಲೆ ಮ್ಯಾಂಗೋ ಡಿಸೈನ್, ಅದಕ್ಕೆ ಔಟ್ಲೈನು, ಅದಾದಮೇಲೆ ಆರ್ಚ್ ಟೈಪ್ ಮಾಡ್ಯಾರ. ಇಷ್ಟೆಲ್ಲ ಸೇರಿದಾಗ ಸೊ ಇದು ಒಂದು ಡಿಸೈನ್ ಆಗಿರ್ತೈತಿ. ಸೊ ನಮಗೆ ಇದ್ರೊಳಗೆ ನಾರ್ಮಲಿ ನಾವು ಯಾವ ಥರ ಎಡಿಟ್ ಮಾಡ್ಕೋತೀವಿ ಅಂದ್ರೆ, ಈ ಬ್ಲೂ ಕಲರ್ ಲೈನ್ ಏನು ಕಾಣಿಸ್ತೈತಲ್ಲ, ಈ ಯೆಲ್ಲೋ ಕಲರ್ 2 ಲೈನಿನ ಒಳಗೆ, ಸೊ ಅದನ್ನು ನಾವು ಡಿಲೀಟ್ ಮಾಡಿಕೊಂಡು ಇದ್ರೊಳಗೆ ನಾವು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಅದು ಒಂಥರ 1 ನಿಮಿಷ, 2 ಲೈನ್ ಡಿಲೀಟ್ ಆಯಿತು. ಇದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಪನ್ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಇದು ಆರ್ಚ್ ಮತ್ತು ಇದು 2 ಹೋಗುತ್ತಾ ಚೆಕ್ ಮಾಡಿಕೊಂಡು ನಾವು ಇದು ಮಾಡಬೇಕು. ಈಗ ನಮ್ಗೆ ಬ್ಲೂ ಕಲರ್ ಬಂದ ಬೇಡ ಫ್ರೆಂಡ್ಸ್, ಅದ್ರೊಳಗೆ ನಾವು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕ್ಕೋಬೇಕಲ್ಲ. ಸೊ ಅದಕ್ಕೆ ಅದನ್ನೊಂದು ಡಿಲೀಟ್ ಮಾಡ್ಕೋತೀನಿ ನಾನು ಈ ಥರ. ಈಗ ಡಿಲೀಟ್ ಆದಮೇಲೆ ಇಲ್ಲಿ ನಮ್ಗೆ ಸ್ಪೇಸ್ ಸಿಗುತ್ತಲ್ಲ, ಈ ಸ್ಪೇಸ್ ಒಳಗೆ ನಾವು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಹಾಕ್ಕೊಳ್ಬೋದು. ಒಂದು ವೇಳೆ ನಮ್ಗೆ ಇದು ಬೇಕಂದ್ರೆ ನೀವು ಮತ್ತೆ ರಿಪೀಟ್ ತೊಗೊಳ್ಬೋದು. ಈ ಥರ ಇಲ್ಲಿ ಆಪ್ಷನ್ ಐತೆ ನೋಡ್ರಿ ಆ್ಯಂಡು, ಅದು ತೊಗೋಬೋದು. ಅದು ತೊಗೊಂಡಾದ್ಮೇಲೆ ನಿಮ್ಗೆ ಫಿಲ್ಲಿಂಗ್ ಬೇಡ, ಫಿಲ್ಲಿಂಗ್ ನೀವೇನಾದರೂ ಫಿಲ್ಲಿಂಗ್ ಬೇಕು, ಔಟ್ಲೈನ್ ಬೇಡ ಅಂದ್ರೆ ಅದನ್ನು ಡಿಲೀಟ್ ಮಾಡ್ಕೊಳ್ಬೋದು. ಈಗ ನೋಡ್ರಿ ನಾನು ಔಟ್ಲೈನ್ ಆರಿ ವರ್ಕ್ ಮಾಡ್ತೀನಿ, ನನಗೆ ಫಿಲ್ಲಿಂಗ್ ಅಷ್ಟೇ ಬೇಕಂದ್ರೆ ಔಟ್ಲೈನ್ ಅಷ್ಟೇ ನಾವು ಡಿಲೀಟ್ ಮಾಡ್ಕೊಳ್ಬೋದು. ಇಲ್ಲ ಐತೆ ನೋಡ್ರಿ ಔಟ್ಲೈನ್ ಅದ್ರದ್ದು. ಸೊ ಇದನ್ನು ಡಿಲೀಟ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನೀವು ಫಿಲ್ಲಿಂಗ್ ಮಾಡಿಕೊಟ್ಟಿರ್ತೀವಿ ನಾವು, ಔಟ್ಲೈನಿಗೆ ನೀವು ಆರಿ ವರ್ಕ್ ಶುಗರ್ ಬೀಡ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಗ್ರ್ಯಾಂಡಾಗಿ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಏನಾದರೂ ನೀವು ಬೀಡ್ಸ್ ವರ್ಕ್ ಮಾಡ್ಕೊಳ್ಬೋದು ಅಥವಾ ಜರಿ ಹಾಕ್ಕೊಳ್ಬೋದು. ಔಟ್ಲೈನ್ ಏನಾದರೂ ಗೋಲ್ಡನ್ ಪೈಪ್ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ನೀವು ಗ್ರ್ಯಾಂಡಾಗಿ ಬ್ಲೌಸ್ ಡೆಕೋರೇಟ್ ಮಾಡ್ಕೊಳ್ಬೋದು. ಇದು ಬೇಡ ಅಂದರೆ ಇದನ್ನು ತೆಗೆದು ಡಿಲೀಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ನೀವು ಡಿಸೈನ್ ಎಡಿಟ್ ಮಾಡ್ಕೊಳ್ಬೋದು. ಅದಾದಮೇಲೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಏನು ಇದ್ರ ಬಗ್ಗೆ ಕೊಡ್ಬೋದಂದ್ರೆ, ಈಗ ಲೆಫ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಓಪನ್ ಮಾಡಿಕೊಂಡು ಇದ್ರೊಳಗೆ ಸೆಲೆಕ್ಟ್ ಅಂದ್ರೆ ಪೂರ್ತಿ ಸೆಲೆಕ್ಟ್ ಆಗುತ್ತೆ ಡಿಸೈನ್. ಇದನ್ನು ನೀವು ಉದ್ದ, ಲೆಂತಿಗೆ, ವಿಡ್ತಿಗೆ ಎಡಿಟ್ ಮಾಡ್ಕೊಳ್ಬೋದು ಈ ಥರ. ಈಗ ನೀವು ಮಷಿನ್ ಒಳಗೆ ಅದನ್ನ ದೊಡ್ಡದು ಮಾಡಿದ್ರಿ ಅಂದ್ರೆ ಡಿಸೈನ್ ವಿಡ್ತು ಮತ್ತು ಲೆಂತ್ ಕೂಡಿ ದೊಡ್ಡದಾಗುತ್ತೆ ಫ್ರೆಂಡ್ಸ್ ಅದು. ಸೊ ಅದಕ್ಕೆ ಈ ಮಷಿನ್ ಒಳಗೆ ನೀವು ಲೆಂತ್ ಅಷ್ಟೇ ಮಾಡ್ಕೋಬೋದು. ಇದ್ರೊಳಗೆ ನೀವು ವಿಡ್ತ್ ಚೆಕ್ ಮಾಡ್ಬೋದು, ಲೆಂತ್ ಚೆಕ್ ಮಾಡ್ಬೋದು. ಇಲ್ಲಿ ಮೆಜರ್ ಆಪ್ಷನ್ ಐತೆ ನೋಡ್ರಿ, ಇದು ಸೆಲೆಕ್ಟ್ ಇದಾಯ್ತು. ಇದಾದ್ಮೇಲೆ ಎಡಿಟ್ ಸ್ಟಿಚ್ ನಾನು ಇದನ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಎಡಿಟ್ ಅಂದ್ರೆ ನೀವು ಈಗ ಸ್ಟಿಚ್ ಕೌಂಟ್ ಕಮ್ಮಿ ಹೆಚ್ಚು ಮಾಡ್ಕೋಬಹುದಂತ, ಬಟ್ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ನಾನು ಜಾಸ್ತಿ ಯೂಸ್ ಮಾಡೋದು ಸೆಲೆಕ್ಟು, ಮೆಜರು, ಆಮೇಲೆ ಸ್ಟಿಚ್ ಫ್ಲೋನು ಯೂಸ್ ಮಾಡಲ್ಲ, ಅದು ಫ್ಲೋ ಕಮ್ಮಿ ಮಾಡ್ಬೋದು ಅಂತೇಳಿ. ಬಟ್ ಡಿಸೈನು ನೀಟಾಗಿ ಫಿನಿಶಿಂಗ್ ಬರಲ್ಲ ಅಂತೇಳಿ ನಾನು ಸ್ಟಿಚ್ ಫ್ಲೋಗೇನು ಯೂಸ್ ಮಾಡಿಲ್ಲ. ಅದಾದ್ಮೇಲೆ ಶೋ ಡ್ರಾ ಅಂತ ಬರುತ್ತಲ್ಲ, ಅದು ಲೆಟರಿಂಗ್ ಅಂದ್ರೆ ನೀವೇನಾದ್ರೂ ಬರೆದು ಎಂಬ್ರಾಯ್ಡ್ರಿ ಮಾಡ್ಬೇಕಂದ್ರೆ ಈಗ ನೇಮ್ ಗೀಮ್ ಎಲ್ಲ ಬರೀತಾರಲ್ಲ, ಸೊ ಅದನ್ನ ಬರ್ಕೊಂಡು ಎಂಬ್ರಾಯ್ಡ್ರಿ ಮಾಡ್ಕೋಬಹುದು. ಅದಾದ್ಮೇಲೆ ಕಲರ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ಕಲರ್ ಮ್ಯಾನೇಜ್ಮೆಂಟ್, ಕಲರ್ ಚೇಂಜ್ ಮಾಡ್ಕೋಬಹುದು. ಮಷಿನ್ ಹೋಗ್ದು ಇದ್ರದ್ದು ಇನ್ಫಾರ್ಮೇಶನ್ ನಾವು ಇನ್ಸ್ಟಾಲ್ ಮಾಡುವಾಗ ಕೊಟ್ಟಿರ್ತೀವಿ, ಇದನ್ನೇನು ಯೂಸ್ ಮಾಡಲ್ಲ. ಸೊ ಈಗ ಸೆಲೆಕ್ಟ್ ಆದ್ಮೇಲೆ ನಾನು ಮೆಜರ್ ಯಾವ ತರ ಇದು ಒಂದು ಮೇನ್ ಇಂಪಾರ್ಟೆಂಟ್. ನಮ್ಗೆ ಡಿಸೈನ್ ಎಷ್ಟೈತೆ ಅಂತ ಮೆಜರ್ ಮಾಡ್ಕೋಬಹುದು ನಾವು. ಇಲ್ಲಿಂದ ನೋಡ್ರಿ ಈ ಲೈನಿಗೆ ಟಚ್ ಐತಿ ಡಿಸೈನು. ಸೊ ಇದಕ್ಕೆ ವಿಡ್ತ್ ಎಷ್ಟೈತಂದ್ರೆ 3.19 ಸೆಂಟಿಮೀಟರ್ ಐತಿ, 3.19 ಐತಿ ನೋಡ್ರಿ ಫ್ರೆಂಡ್ಸ್. ಅಂದ್ರೆ 3.5 ಇಂಚು ಸ್ವಲ್ಪ ಕಡಿಮೆ ಆಗುತ್ತಾ, 3 ಇಂಚು ಮಾಡ್ಕೊಳ್ಬೋದು. ಸೊ ಇಷ್ಟು ಡಿಸೈನ್ ಐತಿ. ಇದು ಲೆಂತ್ ಎಷ್ಟೈತಿ ಚೆಕ್ ಮಾಡೋಣ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿ ತನಕ ಅಂದ್ರೆ ಇದು 7.72 ಇಂಚ್ ಐತಿ, ಸೆಂಟಿಮೀಟರ್ ಐತಿ. ಸೊ ಈಗ ಏನು ಮಾಡ್ಬೇಕಂದ್ರೆ 7 ಇಂಚು 72 ಸೆಂಟಿಮೀಟರ್ ನಮ್ಗೆ ಭಾಳ ಕಡಿಮೆ ಆಗುತ್ತೆ ನೆಕ್ ಲೆಂತ್. ಸೊ ನಮ್ಗೆ ಹೆಚ್ಚಿಗೆ ಬೇಕು ಅಂತಂದ್ರೆ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಹೈಟ್ ಕೊಟ್ಟಾರ ನೋಡ್ರಿ ಫ್ರೆಂಡ್ಸ್, ಟೋಟಲ್ ಡಿಸೈನ್ ಕೊಟ್ಟಿರ್ತಾರೆ ಅವರು. ಸೊ ನಾವು 10.5 ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ಕರೆಕ್ಟ್ ಆಗುತ್ತೆ.
ಫ್ರೇಮಿಂದ ಡಿಸೈನ್ ಹೊರಗೆ ಬಂತಂದ್ರೆ ರೆಡ್ ಕಲರ್ ಶೋ ಮಾಡುತ್ತೆ ಫ್ರೆಂಡ್ಸ್ ಅದು. ಸೊ ಇಷ್ಟು ಡಿಸೈನ್ ನಾವು ಎಡಿಟ್ ಮಾಡ್ಕೊಳ್ಬೋದು. ಈಗ ಲೆಂತ್ ಸ್ವಲ್ಪ ಹೆಚ್ಚಿಗೆ ಆಯಿತು, ಮತ್ತು ಪ್ಯಾಚ್ ಬರುತ್ತಲ್ಲ ಅದನ್ನು ಅಟ್ಯಾಚ್ ಮಾಡಿದ್ವಿ ಅಂದ್ರೆ ಇದನ್ನಾಗುತ್ತೆ. ಫಸ್ಟಿಗೆ 7 ಇತ್ತಲ್ಲ, ಸೊ ಈಗ 9 ಇಂಚಿನ ಮಟನೂ ನಾವು ಇದನ್ನು ಹಾಕ್ಕೊಳ್ಬೋದು. ನೋಡ್ರಿ 8.43 ಬಂತು. ಸೊ ಈ ಥರ ನಾವು ಡಿಸೈನ್ನ ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಾದಮೇಲೆ ಯಾವ್ದು ಹೇಳಬೇಕಂದ್ರೆ ನಿಮ್ಗೆ ಇದನ್ನು ಕಾಪಿ ಮಾಡ್ಕೊಳ್ಬೋದು, ಅಥವಾ ನಮ್ಗೆ ಒಂದು ಬುಟ್ಟ ಬೇಕು ಅಂತಂದ್ರೆ ಅದನ್ನು ಮಾಡ್ಕೊಳ್ಬೋದು, ಡೂಪ್ಲಿಕೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಇದನ್ನು ರೊಟೇಟ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಡಿಸೈನ್ದು ಎಡಿಟ್ ಐತಿ. ಆಮೇಲೆ ಸೊ ಈಗ ಸ್ಲೀವ್ ಈ ಥರ ಬಂದಿದೆ ಫ್ರೆಂಡ್ಸ್. ಅದು ನಮಗೀಗ ಲೈನ್ಸ್ ಬೇಡ ಅಂದ್ರೆ ನಾವು ಲೈನ್ಸ್ ಸೆಲೆಕ್ಟ್ ಮಾಡಿ ಲೈನ್ಸ್ ಡಿಲೀಟ್ ಮಾಡಬಹುದು, ಮತ್ತು ಕೆಳಗಿನ ಲೈನ್ ಬೇಡ ಅಂದ್ರೆ ಆ ಲೈನ್ ತೆಗೆದು ಡಿಲೀಟ್ ಮಾಡ್ಕೋಬೋದು. ಸೊ ಈ ಥರ ಆಪ್ಷನ್ ಇರುತ್ತೆ ನಿಮ್ಗೆ ಲೈನ್ಸ್ ಈ ಥರ ಈಗ ಈ ಸಾಫ್ಟ್ವೇರ್ ಒಳಗೆ ಯೂಸ್ ಮಾಡ್ಬೋದು. ಸೊ ನಿಮಗೆ ಯಾರಿಗಾದರೂ ಡಿಸೈನ್ ಎಡಿಟ್ ಮಾಡಿ ಕೊಡ್ಬೇಕಂದ್ರೆ, ಒಂದು ಫ್ಲವರ್ ಬೇಡ ಅಂದ್ರೆ, ಈ ಥರ ಏನಾದರೂ ಇತ್ತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ಎಡಿಟ್ ಮಾಡಿ ಕಳಿಸ್ತೀನಿ. ಬಟ್ ಸ್ವಲ್ಪ ಲೇಟಾಗಿ ಆಗ್ತೈತಿ. ಅರ್ಜೆಂಟ್ ಅಂದ್ರೆ ಆಗಲ್ಲ ಫ್ರೆಂಡ್ಸ್. 1 ಅವರ್ ಒಳಗೆ ಕಳಿಸ್ರಿ, 2 ಅವರ್ ಒಳಗೆ ಕಳಿಸ್ರಿ ಅಂದರೆ ಆಗಲ್ಲ. ಸೊ ಮತ್ತು ಡಿಸೈನ್ಸ್ನು ಬೇರೆ ಬೇರೆ ಥರದ ಡಿಸೈನ್ಸು, ಟ್ರೆಂಡಿಂಗ್ ಡಿಸೈನ್ಸು ಅವೆಲ್ಲ ಅವೈಲೇಬಲ್ ಇರ್ತಾವೆ. ಯಾರಿಗಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಡಿಸೈನ್ನು ಕೊಡ್ತೀವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್.